ಮನೆ ಹರಾಜಿಗೆ ಬಂದುಬಿಟ್ಟಿತ್ತು. ನಾವು ವಾಸವಾಗಿದ್ದ ಜಾಗ, ನಮ್ಮ ಬಿಲ್ಡಿಂಗು ನಾವೆಲ್ಲ ಬ್ಯಾಂಕ್ನವರು ಸೀಸ್ ಮಾಡಿಬಿಟ್ಟಿದ್ವಿ. ಸೀಸ್ ಮಾಡಿ ನಮಗೆ ತುಂಬ ತೊಂದರೆ ಕೊಟ್ಬಿಟ್ರು. ಆವಾಗ ಈ ಭಗವಂತ ದಾರಿ ತೋರಿಸ್ತು. ಬಂದು ಇಲ್ಲಿ ವಿಚಾರ ಮಾಡಿದಾಗ ಅವರು ಭಾಳ ಲೇಟಾಗಿ ಬಂದ್ರಲ್ಲಪ್ಪ ನೀವು ಈ ವಿಚಾರದಲ್ಲಿ ಅಂದರು. ಆವಾಗ ಏನು ಮಾಡೋ ಸ್ವಾಮಿ, ನನಗೆ 500 ರೂಪಾಯಿ ಕೂಡ ನಿಮಗೆ ದಕ್ಷಿಣೆ ಕೊಡೋಕ್ಕೆ ದುಡ್ಡು ಇರಲಿಲ್ಲ. ನಿಮ್ಮನ್ನ ಯಾರಪ್ಪ ದುಡ್ಡು ಕೇಳಿದವರು, ನೀವು ಯಾಕೆ ಬರಬೇಕಾಯ್ತು ಮುಂಚೆನೇ ಅಂದು. ಆವಾಗ ಒಂದು ತೀರ್ಥಸ್ಥಾನಕ್ಕೆ ಬರೋಕ್ಕೆ ಕೇಳಿದ್ರು. ಮಾಡಿದ್ಮೇಲೆ ಇಲ್ಲಿವರೆಗೂ ಆಟೋಮೆಟಿಕ್ಕಾಗಿ ಎಲ್ಲ ಒಂದೊಂದು ಹಂತಕ್ಕೆ ಬಂದಿದೆ, ತುಂಬ ಹಂತಕ್ಕೆ ಬಂದಿದೆ. ಇನ್ನು ಮುಂದೆ ನಮಗೆ ಜೀವನ ಝೀರೋ ಆಗಿಬಿಟ್ಟಿದ್ದೀವಿ. ನಾವು ಯಾವುದೇ ಥರದ್ದು ಏನೂ ಇಲ್ಲ ನಮ್ಮಲ್ಲಿ. ಝೀರೋ ಆಗಿ ನಾನು, ನನ್ನ ಹೆಂಡತಿ, ನನ್ನ ಮಗ ಬದುಕಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಬದುಕ್ತೀವಿ. ಆ ವಿಚಾರದಲ್ಲಿ ದೇವರಲ್ಲಿ ನಾವು ಆ ಮಟ್ಟಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ, ಬದುಕ್ತೀವಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋದೊಂದು ದೇವರಲ್ಲಿದೆ. ಭಾಳ ಬಡ್ಡಿ ಕಟ್ಟಿದ್ದೀವಿ, ಭಾಳ ಇದು ಮಾಡಿದ್ದೀವಿ. ಅಸ್ಲುಗಳು ಎಲ್ಲರಿಗೂ ಒಂದೊಂದು ಸ್ವಲ್ಪ ಕೊಟ್ಟು ಮಾರಾಟ ಆಗ್ತಿದ್ದಂಗೆ ನಮ್ಮದೊಂದು ಹಂತಕ್ಕೆ ಬರ್ತದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂದರು. ಅದೇ ರೀತಿ ಒಳ್ಳೇದಾಗ್ತಾ ಬರ್ತಾ ಇದೆ. ನಮಗೆ ಖಂಡಿತ ಈ ಕ್ಷೇತ್ರಕ್ಕೆ ಬಂದಮೇಲೆ ಒಳ್ಳೇದಾಗ್ತಾ ಬರ್ತಾ ಇದೆ. ಎಲ್ಲರೂ ನಂಬಿ, ನಮ್ಮಂಥವ್ರು ಸುಮಾರು ಜನ ಇದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಮಗೆ ಕೇಳ್ಕೊತೀವಿ ಅಷ್ಟೇ. ಕ್ಷೇತ್ರಕ್ಕೆ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನನಗಂತೂ ತುಂಬ ಒಳ್ಳೆಯದಾಗಿದೆ. ನನ್ನ ಸ್ಟಡೀಸ್ ಆಗಲಿ ಅಥವಾ ನಾನು ಬ್ಲ್ಯಾಂಕ್ ಆಗಿದ್ದಾಗ ದೇವ್ರ ಮುಂದೆ ನಿಂತು ನಡೆಸಿದ್ದಾರೆ. ನನಗೆ ತುಂಬ ಒಳ್ಳೆಯದಾಗಿದೆ. ಇದು ಅದಂತಲ್ಲ, ನನ್ನ ಲೈಫೇ ಟರ್ನ್ ಆಗಿದೆ ಇಲ್ಲಿ ಬಂದಮೇಲೆ. ನನ್ನಪ್ಪ ನನ್ನ ಬೆನ್ನಿಂದ ಇದ್ದು ನನ್ನ ಮಗುನ ಹೇಗೆ ಕರ್ಕೊಂಬಂದರು ಅಂದರೆ ಅದು ನನ್ನ ಅಪ್ಪನಿಗೆ ಗೊತ್ತು, ನನಗೆ ಗೊತ್ತು. ನಾನೀಗ ಯಾವುದೇ ಕಾರಣದಿಂದ ನಾನು ಸೋಮವಾರ ಬೆಳಗ್ಗೆನೇ ಮಗುನ ಕರ್ಕೊಂಡು ಬರ್ತೀನಿ. ಇವತ್ತಿಗೂ ಅವಳು ಬರ್ತಿದ್ದಾಳೆ. ಜೀವದಿಂದ ಇರೋದಕ್ಕೆ ಅಂದರೆ ನನ್ನ ಅಪ್ಪ ನನ್ನ ಭಾಗದಲ್ಲಿದ್ದಾರೆ. ಬಂದಾಗ ಇದ್ದಿದ್ದ ಪರಿಸ್ಥಿತಿ ಇವಾಗಿಲ್ಲ. ನನಗೆ ಎಲ್ಲ ನನ್ನ ಏನೇ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲನೂ ಸಾಲ್ವ್ ಆಗ್ತಿದೆ. ಸೊ ಒಂದೊಂದು ಪ್ರದೋಷದಲ್ಲೂ ಒಂದೊಂದು ಪಾಸಿಟಿವಿಟಿ ಸಿಗ್ತಾ ಇದೆ. ಒಂದು ಸಲ ನೀರು ಹಾಕ್ಸ್ಕೊಂಡಾಗೂ ನನಗೆ ಅದ್ರ ರಿಸಲ್ಟ್ ಬಂದಿದೆ. ತುಂಬ ಒಂಥರ ಅಂದರೆ ಏನೋ ಶಕ್ತಿ ಸಿಗುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಒಂದು ಸಲ ಬಂದು ಹೋದ್ಮೇಲೆ ನನ್ನ ಸಾಲ ತೀರ್ತು. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಒಂದು ಸಲ ಮಾಡಿದ್ದಕ್ಕೆ ನೆಮ್ಮದಿ ಇದೆ ಸರ್. ಒಳ್ಳೆ ಸುದ್ದಿಗಳು ಸಿಗ್ತಾ ಇದೆ. ಆಮೇಲೆ ಮನಸ್ಸು ಯಾವುದೇ ಲವಲವಿಕೆ ಅಂತ ಪ್ರೀತಿಯಿಂದ ಎದ್ದು ಆಕ್ಟಿವಾಗಿ ಭಾಳ ಚೆನ್ನಾಗಿ ಹೋಗ್ತಾ ಇದ್ವಿ. ಮುಂಚೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಭಾಳ ಇದಾಗ್ತಾಯಿತ್ತು, ಮನಸ್ಸು ಬೇಜಾರು, ಏನೋ ಒಂಥರ ಯಾವುದೋ ಇತ್ತು. ಅದೆಲ್ಲ ಸರಿ ಹೋಗಿ ಒಂದು ಕಾಶಿಗೆ ಹೋಗಿದ್ದೀವಿ ನಾವು. ಅಲ್ಲಿಗೆ ಹೋದಷ್ಟೇ ಒಂಥರ ಸಮಾಧಾನ ಸಿಗುತ್ತೆ ಸರ್. ಇಲ್ಲೂ ಹಾಗಾಗಿ ನೆಮ್ಮದಿ ಸಿಗುತ್ತೆ ಅಂತ ಬಂದಿದ್ದೀವಿ. ಸೊ ಇದು ನನ್ನ 6ನೇ ಪ್ರದೋಷ. ಸೊ ಫಸ್ಟ್ ಪ್ರದೋಷಕ್ಕೆ ಬಂದಾಗ ಇದ್ದಿದ್ದ ಪರಿಸ್ಥಿತಿ ಇವಾಗಿಲ್ಲ. ನನಗೆ ಎಲ್ಲ ನನ್ನ ಏನೇ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲನೂ ಸಾಲ್ವ್ ಆಗ್ತಿದೆ. ಸೊ ಒಂದೊಂದು ಪ್ರದೋಷದಲ್ಲೂ ಒಂದೊಂದು ಪಾಸಿಟಿವಿಟಿ ಸಿಗ್ತಾ ಇದೆ ನನಗೆ. 6 ಪ್ರದೋಷ ಅಂತ ಹೇಳಿದ್ರಿ. ಹೌದು. ಪ್ರದೋಷದಿಂದ ಹೇಗಿತ್ತು ನಿಮ್ಮ ಒಂದು ಒಂಥರ ಅಂದರೆ ಒಂದು ಪಾಸಿಟಿವಿಟಿ ಇರಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದು ಪ್ರಾಬ್ಲಮ್ ಇದೆ, ಅದೊಂದು ಆ ಕಲ್ಪನೆಯಲ್ಲೇ ಇರ್ತಿದ್ವಿ. ಇಲ್ಲಿ ಬಂದು ಇಲ್ಲಿ ಪ್ರತಿಯೊಂದು ಸಲ ನೀರು ಹಾಕ್ಸ್ಕೊಂಡಾಗೂ ನನಗೆ ಅದ್ರ ರಿಸಲ್ಟ್ ಬಂದಿದೆ. ತುಂಬ ಒಂಥರ ಅಂದರೆ ಏನೋ ಶಕ್ತಿ ಸಿಗುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಮತ್ತು ಇಲ್ಲಿ ಹಾಕೋದು ನೀರು ಸಾಮಾನ್ಯ ನೀರಲ್ಲ, ಅದು ಇಲ್ಲಿ ಶಿವಪ್ಪನ ಮಾಡಿರೋ ನೀರನ್ನೇ ನಮ್ಗೆ ಹಾಕ್ತಾರೆ. ಸೊ ಅದರಿಂದ ತುಂಬ ತಲೆಯಿಂದ ಕಾಲ್ವರೆಗೂ ಬೀಳುತ್ತಲ್ವ. ಸೊ ಮೈಯಲ್ಲಿದ್ದಿದ್ದು ಏನೇ ನೆಗೆಟಿವ್ ಇದ್ದರೂ ಎಲ್ಲನೂ ಹೋಗುತ್ತೆ. ಸೊ ಪಾಸಿಟಿವಿಟಿ ತೊಗೊಂಡೋಗ್ತೀವಿ ಮನೆಗೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ. ಸೊ 9 ಪ್ರದೋಷದಲ್ಲಿ ತುಂಬ ಜನ ಹೇಳಿದ್ದಾರೆ 9 ಪ್ರದೋಷದಲ್ಲಿ ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಆಗುತ್ತೆ ಅಂತ. ನಾನು ಸ್ಟಾರ್ಟಿಂಗಲ್ಲಿ ನಂಬಿರಲಿಲ್ಲ, ಬಟ್ ಇವಾಗ ನನಗೆ 6ನೇ ಪ್ರದೋಷಕ್ಕೆ ಬರೋ ಅಷ್ಟರಲ್ಲಿ ನನ್ನದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿದೆ. ಸೊ ನನಗೆ ನಂಬಿಕೆ ಇದೆ. ಅಂದರೆ ಒಂಚೂರು ಪರ್ಸ್ನಲ್ ಅದು. ಅಂದರೆ ಎಲ್ಲರ ಮನೇಲಿದ್ದಂಗೆ ಕಾಮನ್ ಮನೆ ಪರಿಸ್ಥಿತಿ ಅದೆಲ್ಲ ಇವಾಗೆಲ್ಲ ಸುಧಾರಿಸ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿದ್ದೀವಿ ಮನೆಯಲ್ಲಿ. ನಾನು, ನನ್ನ ಅಪ್ಪ, ನನ್ನಮ್ಮ, ನನ್ನ ತಮ್ಮ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ಸುಮಾರು ಜನ ಈ ತರ ಒಂದು ಸಮಸ್ಯೆನ ಎದುರಿಸ್ತಿರ್ತಾರೆ ಮನೆಯಲ್ಲಿ. ಹೌದು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸುಮಾರು ಜನ ನಂಬಲ್ಲ ಇದೆಲ್ಲ ಈ ತರ ಒಳ್ಳೇದಾಯ್ತು. ಹೌದು, ನಾನು ಅದರಲ್ಲಿ ಒಬ್ಳು. ನಾನು ನಂಬ್ತಿರ್ಲಿಲ್ಲ. ಇದೇ ಥರ ನಾನು ನೋಡಿದಾಗ ಅದೇನು ಸಾಧ್ಯ, 9 ಸಲ ನೀರು ಹಾಕ್ಸ್ಕೊಂಡಾಗ ಅದೇನು ಸಾಧ್ಯ ಆಗುತ್ತೆ, ತೀರ್ಥ ಸ್ನಾನದಲ್ಲಿ ಏನು ಹಂಗೆ ಅಂದಿದ್ದೆ. ಬಟ್ ನನಗಿಲ್ಲಿ ಬಂದ ಮೇಲೆ ನನಗೆ ಆ ಅನುಭವ ಆಯಿತು. ಪಾಸಿಟಿವಿಟಿ ಸಿಗುತ್ತೆ. ಮೊದಲು ಏನಂದರೆ ದೇವ್ರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆಯಿಂದ ಪಾಸಿಟಿವಿಟಿ, ನಾವಿಲ್ಲಿ ಬಂದೋದ್ಮೇಲೆ ಹೌದಪ್ಪ ನಮ್ಮ ಕೆಲಸ ಹಾಗೆ ಆಗುತ್ತೆ ಅನ್ನೋ ಒಂದು ಛಲ ಬರುತ್ತೆ, ಒಂದು ಧೈರ್ಯ ಬರುತ್ತೆ.
ಸೊ ಅದರಿಂದ ನಾವು ಏನೇ ಕಷ್ಟ ಬಂದರೂ ಹೆದರ್ಸ್ಬೋದು. ಅದು ನನಗಿಲ್ಲಿ ತುಂಬ ಕಾಣಿಸಿದೆ. ಹಾಗೆ ಇವಾಗೂ ಹಾಗೆ ಇದ್ದೀನಿ. ಮುಂಚೆ ಇದ್ದಿದ್ದ ಪ್ರದೋಷಗಿಂತ ಇವಾಗ ತುಂಬ ಚೆನ್ನಾಗೇ ಇದ್ದೀನಿ. ನಾನು ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಾಡಿ ಭವಿಷ್ಯ ಇಲ್ಲ. ಸೊ ನಾನು ನನ್ನ ಸುಮಾರು ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿದ್ದೆ, ಅವರು ಬಂದು ಹೋಗಿದ್ದಾರೆ. ಅವರು ಪ್ರತಿಯೊಂದು 99% ಅಕ್ಯುರೇಟಾಗೇ ಹೇಳಿದ್ದೀನಿ ಅಂತ ಹೇಳ್ತಿದ್ರು. ಮತ್ತು ಪ್ರಾಬ್ಲಮ್ ಒಂದೇ ಅಲ್ಲ, ನಮಗೆ ಅದೇನು ಸೊಲ್ಯೂಷನ್ ಬೇಕೋ ಅದು ಸಹ ಹೇಳ್ತಾರೆ ನಾಡಿ ಭವಿಷ್ಯದಲ್ಲಿ ಅವರು. ಇಲ್ಲಿ ಹೇಳೋದು 100%. ಈಗ ನಾವು ಇದಕ್ಕೆ ಮೂರನೇ ವಾರ ನಾವು ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗ್ತದೆ ಅಂತೇಳೆಲ್ಲ ಹೇಳಿದರು. ಇದ್ರ ಮೇಲೆ ನಾವು ಈಗ 3ನೇ ವಾರ ಬರ್ತಾಯಿದ್ದೀವಿ. ನಮಗೆ ದೇವರಲ್ಲಿ ಒಂದು ಒಳ್ಳೆಯ ಅನುಗ್ರಹ ಆದಂಗೆ ಆಗಿದೆ. ಒಳ್ಳೆಯ ಸುದ್ದಿಗಳು ಸಿಗ್ತಾಯಿದೆ. ಆಮೇಲೆ ಮನಸ್ಸು ಯಾವುದೇ ಲವಲವಿಕೆ ಅಂತ ಪ್ರೀತಿಯಿಂದ ಎದ್ದು ಆಕ್ಟಿವಾಗಿ ಭಾಳ ಚೆನ್ನಾಗಿ ಹೋಗ್ತಾಯಿದ್ವಿ. ಮುಂಚೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಭಾಳ ಇದಾಗ್ತಾಯಿತ್ತು, ಮನಸ್ಸು ಬೇಜಾರು, ಏನೋ ಒಂಥರ ಯಾವುದೋ ಇತ್ತು. ಅದೆಲ್ಲ ಸರಿ ಹೋಗಿ ಈಗ ಆ ವಿಶ್ವನಾಥ ದರ್ಶನ ಪಡ್ಕೊಂಡು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ತೀರ್ಥ ಸ್ನಾನದಿಂದ ಒಳ್ಳೆ ನಮಗೆಲ್ಲ ಅನುಕೂಲ ಆಗಿ ಇದಾಗ್ತಾಯಿದೆ, ತೊಂದರೆ ಇಲ್ಲ. ಚೆನ್ನಾಗಿ ಅನಿಸಿದೆ ನನಗೆ. ಎಲ್ಲ ಆರಾಮಾಗಿದೆ, ಚೆನ್ನಾಗಿ ಆಗ್ತಾಯಿದೆ. ಇನ್ನೊಂದು ಚೆನ್ನಾಗಿ ಆಗಬೇಕು, ನನ್ನ ಮಕ್ಕಳದ್ದು ಮದುವೆ ಆಗಬೇಕು ಅಷ್ಟೇ. ಸೊ ಅಂದರೆ ದೇವಸ್ಥಾನ ಅಂದರೆ ಏನಾದರೂ ಒಂದು ಸಮಸ್ಯೆ ಇಟ್ಕೊಂಡು ನಾವು ಬಂದಿರ್ತೀವಿ ದೇವಸ್ಥಾನಕ್ಕೆ. ಸೊ ಆ ಥರದ್ದು ಏನಾದರೂ ನಿಮ್ಮ ಲೈಫಲ್ಲಿ ಆಗಿದೆಯಾ, ನಿಮ್ಮ ಹೇಗೆ ಅಂತ? ಆಗಿದೆ, ಸಮಾಧಾನ ಇದೆ. ಒಟ್ಟು ಇಲ್ಲಿಗೆ ಬಂದಾಗಿನಿಂದ ಸಮಾಧಾನ ಇದೆ. ಮುಂದೆ ಆಗಬೇಕು. ಮನೆಯೂ ಗೃಹ ಪ್ರವೇಶ ಆಯಿತು ಮೊನ್ನೆ. ಅದೇ ನನ್ನ ಮಕ್ಕಳದ್ದು ಮದುವೆ ಆಗಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಮದುವೆಗೋಸ್ಕರ ಏನಾದರೂ ಬದಲಾವಣೆಗಳು ಆಗಿದೆ? ಬದಲಾವಣೆ ಆಗಿದೆ, ಏನಾಗಿದೆ? ಸಮಾಧಾನ ಆಗಿದೆ, ತುಂಬಾ ಸಮಾಧಾನ ಆಗಿದೆ. ಶಾಂತಿ, ನೆಮ್ಮದಿ ಎಲ್ಲ ಇದೆ. ಒಟ್ಟು ನಾವು ಮೈಸೂರಿಂದ ಬಂದಿದ್ದೀವಿ ಸರ್. ನಮ್ಮ ನಾದಿನಿ ಮಗನಿಗೆ ಮದುವೆ ಆಗಬೇಕಿತ್ತು. ಇಲ್ಲಿ ಫಲ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಇದು 3ನೇ ಸರಿ ಬಂದಿರೋದು. ಇವಾಗ ಹೇಗೆ? ಪರವಾಗಿಲ್ಲ ಸರ್, ಇಂಪ್ರೂವ್ಮೆಂಟ್ ಇದೆ. ಹಂಗಾಗಿ ದೇವ್ರ ಹತ್ರ ಬಂದು ಹೋದ್ಮೇಲೆ ನಮಗೂ ಎಲ್ಲ ಚೆನ್ನಾಗಾಗಿದೆ. ಹಾಗಾಗಿ 9 ಸರಿ ಬರಬೇಕು ಅಂದ್ಕೊಂಡಿದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್ ಈ ಥರದ್ದು? ಏನಿಲ್ಲ ಸರ್, ಒಂದು ಕಾಶಿಗೆ ಹೋಗಿದ್ದೀವಿ ನಾವು. ಅಲ್ಲಿಗೆ ಹೋದಷ್ಟೇ ಒಂಥರ ಸಮಾಧಾನ ಸಿಗುತ್ತೆ ಸರ್. ಇಲ್ಲೂ ಹಾಗಾಗಿ ನೆಮ್ಮದಿ ಸಿಗುತ್ತೆ ಅಂತ ಬಂದಿದ್ದೀವಿ. ನಾವು ಅಷ್ಟೇ ಸರ್. ನಾನು ಇಲ್ಲಿ ಬಂದೆ ಒಂದು ಸಲ ಬಂದು ಹೋದ್ಮೇಲೆ ನನ್ನ ಸಾಲ ತೀರ್ತು. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಒಂದು ಸಲ ಮಾಡಿದ್ದಕ್ಕೆ ನೆಮ್ಮದಿ ಇದೆ ಸರ್. ಅಂದರೆ ಸಾಲ ಅಂತ ಹೇಳಿದ್ರಿ, ಸೊ ಎಷ್ಟು ಯಾವ ಮಟ್ಟಕ್ಕಿತ್ತು, ಈಗ ಹೇಗಿದೆ? ಇಲ್ಲ, ಪರವಾಗಿಲ್ಲ, ಸ್ವಲ್ಪ. ಹಾಗಾಗಿ ಬರೋಣ ಅಂತ ಬಂದಿದ್ದೆ. ಒಂಚೂರು ವಿವರವಾಗಿ ಹೇಳಿದ್ರೆ ನೋಡುವಂಥ ವೀಕ್ಷಕರು ಕೂಡ ಅದೇ ಸರ್, ಎಲ್ಲ ಒಳ್ಳೇದಾಗುತ್ತೆ ಬಂದರೆ. ನಮಗೂ ಅದು 3ನೇ ವಾರಕ್ಕೆ ಸುಮಾರು ಒಳ್ಳೇದಾಯಿತು ಸರ್. ಹಂಗಾಗಿ ಬರೋಣ ಅಂತ. ದೇವರಲ್ವಾ, ಬರಬೇಕಲ್ಲ, ಹಂಗಾಗಿ ಬರೋಣ. ಕಷ್ಟಗಳು ದೂರ ಆಗುತ್ತೆ ಅಂತ ಇದೆ, ಸತ್ಯ ಇದೆ ಸರ್. ದೇವಸ್ಥಾನದಲ್ಲಿ ಸುಮಾರು ಒಂದು 6 ತಿಂಗಳಾಗಿರ್ಬೋದು. ಗುರುಗಳನ್ನ ಫಸ್ಟ್ ಭೇಟಿ ಮಾಡಿದ್ವಿ. ಅವರು ನಾಡಿ ಶಾಸ್ತ್ರ ಹೇಳಿದ್ರು. ನಮ್ಮ ಕಷ್ಟಗಳು ಭಾಳ ಸಮಸ್ಯೆಗಳಿತ್ತು, ಭಾಳ ಅಂದರೆ ಭಾಳ ಸಮಸ್ಯೆ ಇತ್ತು. ನಾವು ಒಬ್ಬರು ವಿಚಾರವಾಗಿ ಬಂದು ಇಲ್ಲಿ ವಿಚಾರಿಸಿದ್ವಿ. ಅವರು ನಮಗೆ ಪರಿಹಾರ ಕೊಟ್ಟರು. ಪಾಪ ಭಾಳ ಅವರು ನಮ್ಮಲ್ಲಿ ದುಡ್ಡು ಇರಲಿಲ್ಲ. ಅವರು ಯಾಕೆ ದುಡ್ಡಿನ ವ್ಯವಸ್ಥೆ ನೀವು ನಮಗೆ 501 ರೂಪಾಯಿ ಕೊಡೋ ಶಕ್ತಿನೂ ಇರಲಿಲ್ಲ. ಆವಾಗ ಅವ್ರು ಯಾಕೆ ನೀವು ಯೋಚನೆ ಮಾಡ್ತೀರಾ, ಮೊದಲೇ ಬರ್ಬೋದಾಗಿತ್ತಲ್ಲ ಅಂತ ಹೇಳಿ ಅವರು ನಮಗೆ ಭಾಳ ಮನಸ್ಸಿಗೆ ಸಮಾಧಾನವಾಗಿ ಅವರು ಹೇಳಿದ್ರು. ಪಾಪ ಆವಾಗ ನಮ್ಮದು ಮನೆ ಹರಾಜಿಗೆ ಬಂದುಬಿಟ್ಟಿತ್ತು. ನಾವು ವಾಸವಾಗಿದ್ದ ಜಾಗ, ನಮ್ಮ ಬಿಲ್ಡಿಂಗು ನಾವೆಲ್ಲ ಬ್ಯಾಂಕ್ನವರು ಸೀಸ್ ಮಾಡಿಬಿಟ್ಟಿದ್ವಿ. ಸೀಸ್ ಮಾಡಿ ನಮಗೆ ತುಂಬ ತೊಂದರೆ ಕೊಟ್ಬಿಟ್ರು. ಸಮಾಜದಲ್ಲಿ ಭಾಳ ತೊಂದರೆ ಅನುಭವಿಸ್ಬಿಟ್ಟಿದ್ವಿ. ಸಮಾಜ ಅಂದರೆ ನಮಗೆ ಭಾಳ ಬೇಜಾರಾಗ್ಬಿಟ್ಟಿದೆ. ಯಾಕಪ್ಪ ಈ ಸಮಾಜದಲ್ಲಿದ್ದೀವಿ, ಏನು ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯಲ್ಲ. ಪ್ರತಿಯೊಬ್ಬರು ನಾನು ಹೇಳೋದು ಅಕ್ಕಪಕ್ಕವ್ರದ್ದು ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಆವಾಗ ಈ ಭಗವಂತ ದಾರಿ ತೋರಿಸ್ತು. ಬಂದು ಇಲ್ಲಿ ವಿಚಾರ ಮಾಡಿದಾಗ ಅವರು ಭಾಳ ಲೇಟಾಗಿ ಬಂದ್ರಲ್ಲಪ್ಪ ನೀವು ಈ ವಿಚಾರದಲ್ಲಿ ಅಂದರು. ಆವಾಗ ಏನು ಮಾಡೋ ಸ್ವಾಮಿ, ನನಗೆ 500 ರೂಪಾಯಿ ಕೂಡ ನಿಮಗೆ ದಕ್ಷಿಣೆ ಕೊಡೋಕ್ಕೆ ದುಡ್ಡು ಇರಲಿಲ್ಲ. ನಿಮ್ಮನ್ನ ಯಾರಪ್ಪ ದುಡ್ಡು ಕೇಳಿದವರು, ನೀವು ಯಾಕೆ ಬರಬೇಕಾಯ್ತು ಮುಂಚೆನೇ ಅಂದು. ಆವಾಗ ಒಂದು ತೀರ್ಥ ಸ್ಥಾನಕ್ಕೆ ಬರೋಕ್ಕೆ ಕೇಳಿದ್ರು. ಮಾಡಿದ್ಮೇಲೆ ಇಲ್ಲಿವರೆಗೂ ಆಟೋಮೆಟಿಕ್ಕಾಗಿ ಎಲ್ಲ ಒಂದೊಂದು ಹಂತಕ್ಕೆ ಬಂದಿದೆ. ತುಂಬ ಹಂತಕ್ಕೆ ಬಂದಿದೆ. ಇನ್ನು ಮುಂದೆ ನಮಗೆ ಜೀವನ ಝೀರೋ ಆಗಿಬಿಟ್ಟಿದ್ದೀವಿ. ನಾವು ಯಾವುದೇ ಥರದ್ದು ಏನೂ ಇಲ್ಲ ನಮ್ಮಲ್ಲಿ. ಝೀರೋ ಆಗಿ ನಾನು, ನನ್ನ ಹೆಂಡತಿ, ನನ್ನ ಮಗ ಬದುಕಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಬದುಕ್ತೀವಿ. ಆ ವಿಚಾರದಲ್ಲಿ ದೇವರಲ್ಲಿ ನಾವು ಆ ಮಟ್ಟಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ. ಬದುಕ್ತೀವಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋದೊಂದು ದೇವರಲ್ಲಿದೆ. ಭಾಳ ಬಡ್ಡಿ ಕಟ್ಟಿದ್ದೀವಿ, ಭಾಳ ಇದು ಮಾಡಿದ್ದೀವಿ. ಅಸ್ಲುಗಳು ಎಲ್ಲರಿಗೂ ಒಂದೊಂದು ಸ್ವಲ್ಪ ಕೊಟ್ಟು ಮಾರಾಟ ಆಗ್ತಿದ್ದಂಗೆ ನಮ್ಮದೊಂದು ಹಂತಕ್ಕೆ ಬರ್ತದೆ. ಅದರಲ್ಲಿ ಯಾವುದೇ ಥರದ ನಮಗೆ ಅನುಮಾನ ಇಲ್ಲ. ದೇವ್ರು ನಮ್ಗೆ ಒಳ್ಳೇದು ಮಾಡಿದೆ.
ಈ ಕ್ಷೇತ್ರಕ್ಕೆ ಬಹಳ ಜನ ಬನ್ನಲಿ, ನನ್ನಂಥವರು ಸಾವಿರಾರು ಜನಕ್ಕೆ ಒಳ್ಳೆಯದಾಗಲಿ, ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ. ಈ ವಿಚಾರದಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ, ತುಂಬಾ ಅನುಕೂಲತೆ ಆಗಿದೆ ಈ ದೇವಸ್ಥಾನದಿಂದ. ಖಂಡಿತ ಬನ್ನಿ, ಜನ ಬಂದು ಅವ್ರವ್ರು ಇರೋ ಕಷ್ಟಗಳನ್ನ ಪರಿಹರಿಸ್ಕೊಳ್ಳಿ, ಅದೊಂದೇ ನಮ್ಮ ಬೇಡಿಕೆ ಅಷ್ಟೆ. ನಾವು ಇರೋದು ಮೊದಲು ಪ್ರೆಸೆಂಟ್ ಟೌನಲ್ಲಿದ್ವಿ. ಪ್ರೆಸೆಂಟ್ ಟೌನಲ್ಲಿದ್ದು ಅಲ್ಲೇ ಮನೆಯೆಲ್ಲ ಕಳ್ಕೊಂಬಿಟ್ಟಿದ್ವಿ. ಈಗೆಲ್ಲ ಒಂದಂತೂ ಇದು ಮಾಡ್ಕೊಂಡಿದ್ವಿ. ಈಗ ನಾವು ಕೋರಮಂಗಲದಲ್ಲಿ ಇದ್ದೀವಿ. ಕೋರಮಂಗಲದಿಂದ ಬಂದ್ವಿ. ಕಷ್ಟ ಆಗಿತ್ತು ಅಂತ ಹೇಳಿ. ಹೌದೌದು ಏನು ಮಾಡಿದ್ರಿ ಸರ್ ನೀವು ಕ್ಷೇತ್ರಕ್ಕೆ? ಕಷ್ಟ ಆಗಿತ್ತು. ಹೌದೌದು, ಬಂದೇನಿಲ್ಲ, ಒಂದು ನಮಸ್ಕಾರ ಮಾಡಿದ್ವಿ ಅಷ್ಟೇ. ನಾವೇನು ನಾಡಿಶಾಸ್ತ್ರ ಹೇಳಿದ್ರು, ನಾಡಿಶಾಸ್ತ್ರ ಹೇಳಿದಾಗ ಇಬ್ಬರಿಂದ ಒಬ್ಬೊಬ್ರಿಗೆ 500 ರೂಪಾಯಿ ಅಂತ ಹೇಳಿದ್ರು. ಆದರೆ ನಾವು ಒಬ್ರಿಗೆ ಮಾತ್ರ ತೊಗೊಂಡಿದ್ವಿ, ಇವ್ರೊಬ್ರನ್ನ ಕೇಳಿದ್ರು. ಆಮೇಲೆ ನಾನು ತೊಗೊಂಡಿಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದಾಗ ನಿಮ್ಮ ದುಡ್ಡು ಯಾರಮ್ಮ ಕೇಳಿದವರು, ಬಾ ನೋಡ್ತೀನಿ ಅಂತ ನನ್ನ ಕೈ ನಾಡಿಶಾಸ್ತ್ರ ನೋಡಿ ಹೇಳಿದ್ರು. ಇದಕ್ಕೆಲ್ಲ ಪರಿಹಾರ ಒಂದು ಅರ್ಕೆ ಮಾಡ್ಕೊಳ್ಳಿ, ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂದರು. ಅದೇ ರೀತಿ ಒಳ್ಳೇದಾಗ್ತಾ ಬರ್ತಾ ಇದೆ ನಿಮಗೆ, ಖಂಡಿತ ಈ ಕ್ಷೇತ್ರಕ್ಕೆ ಬಂದಮೇಲೆ ಒಳ್ಳೇದಾಗ್ತಾ ಬರ್ತಾ ಇದೆ. ಎಲ್ಲರೂ ನಂಬಿ, ನಮ್ಮಂಥವ್ರು ಸುಮಾರು ಜನ ಇದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಮಗೆ ಕೇಳ್ಕೊತೀವಿ ಅಷ್ಟೇ. ಕ್ಷೇತ್ರಕ್ಕೆ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಈ ದೇವಸ್ಥಾನದ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ. ಇದರಲ್ಲಿ ಇಲ್ಲಿ ಯಾರೂ 10 ರೂಪಾಯಿ ತೊಗೊಳ್ಳೋರಿಲ್ಲ. 10 ರೂಪಾಯಿ ಯಾವುದೇ ಥರದ್ದು ಮೋಸ ಇದ್ದಾಗ ಸುಮ್ಮನೆ ಯಾರೋ ಫೇಸ್ಬುಕ್ಕಲ್ಲಿ ಹೇಳ್ತಾರೆ, ಇದು ಅವೆಲ್ಲ ಸುಳ್ಳು ಮಾತು. ಇಲ್ಲಿ ಕ್ಷೇತ್ರಕ್ಕೆ ಬನ್ನಿ, ಅವ್ರು ಏನಿದೆ ಕಷ್ಟ ಪರಿಹರಿಸ್ಕೊಂಡು ನಿಮ್ಮ ಕಾಣಿಕೆ ಕೊಟ್ಟರೂ ತೊಗೊತಾರೆ, ಕೊಡ್ದಿದ್ರೂ ತೊಗೊತಾರೆ. ಯಾವುದೇ ಥರದ್ದು ಇಲ್ಲಿ ಇದ್ರ ಕೆಲಸ ಇಲ್ಲ. ಯಾವುದೇ ಥರದ್ದು ಸ್ವಾಮೀಜಿ ಆಗ್ಬೋದು, ಅವ್ರು ಸಂಬಂಧಪಟ್ಟ ಯಾರು ಇದ್ದಾರೆ ಇಲ್ಲಿ, ಸಂಸ್ಥೆಯವ್ರು ಇರ್ಬೋದು, ಯಾರೇ ಆಗಲಿ, ಇಲ್ಲಿ ಯಾವುದೇ ಥರದ್ದು ಅನಾಚಾರ ಇಲ್ಲ, ಮೋಸ ಇಲ್ಲ, ದಗ ಇಲ್ಲ. ಇಲ್ಲಿ ಬಂದು ನಾವಿವತ್ತು 10 ರೂಪಾಯಿ ಕೊಟ್ಟಿಲ್ಲ. ದೇವ್ರ ಮುಂದೆ ಹೇಳ್ತಾ ಇದ್ದೀವಿ, ನಾವು ಯಾವುದೇ ದಕ್ಷಿಣೆ ಹಾಕಿದ್ದೀವಿ, ಹೋಗ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ಇಲ್ಲಿ ಯಾರು 1 ರೂಪಾಯಿ ಕೇಳೋರಿಲ್ಲ. ಭಾಳ ಸ್ಪಂದಿಸ್ತಾರೆ ಜನ. ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ತದೆ. ಭಗವಂತ ಬನ್ನಿ. ನಾವು ತುಂಬ ಜನ ಕೇಳಿದ್ದೀವಿ, ಒಳ್ಳೇದಾಗ್ತದೆ. ಬನ್ನಿ ಹೌದೌದು, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಸರ್. ಇಲ್ಲಾಂದರೆ ನಾನು ನಿಜವಾಗ್ಲೂ ಬರ್ತಾ ಇರಲಿಲ್ಲ ಈ ಇದಕ್ಕೆ. ನಿಮ್ಗೆ ಯಾವುದೇ ಥರದ್ದು ನಾನು ಇಂಟರ್ವ್ಯೂ ವಿಚಾರಕ್ಕೆ ಬರ್ತಾನೆ ಇರಲಿಲ್ಲ. ಹೊಸ್ದಾಗಿ ಬರೋರು ಇನ್ನೂ ಜಾಸ್ತಿ ಬನ್ನಿ, ನಿಮ್ಮ ಕಷ್ಟಗಳನ್ನ ಪೂರೈಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಕಷ್ಟ ಕಾರ್ಪಣ್ಯ ಏನಿದೆ ಇಲ್ಲಿ ಬಂದಮೇಲೆ ಹೋಗ್ಲಾಡುತ್ತೆ. ಈ ಕಾಲಿಟ್ರೆ, ಈ ತೀರ್ಥಸ್ಥಾನ ಮಾಡಿದ್ರೆ ನಾನು ಇವೆಲ್ಲ ನಂಬಿಕೆ ಇರಲಿಲ್ಲ, ನಾನು ಯಾವುದೂ ನಂಬಿಕೆನೇ ಇಲ್ದಿದ್ದ ಮನುಷ್ಯ. ಇಲ್ಲಿ ಬಂದಮೇಲೆ ನಂಬಿಕೆ ಬಂದಿದೆ, ಯಾವುದೇ ಥರದ ವ್ಯತ್ಯಾಸ ಇಲ್ಲ. ಬನ್ನಿ, ನಿಮ್ಮ ಜನಕ್ಕೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಬನ್ನಿ. ಮನೆ ಮಠ ಕಳ್ಕೊಂಡವ್ರು ಬನ್ನಿ. ನಾವು ನಿಜವಾಗ್ಲೂ ಮನೆ ಮಠ ಕಳ್ಕೊಂಡಿದ್ದೀವಿ. ನಮ್ಮ ನೋವು ನಮ್ಗೆ ಭಗವಂತನಿಗೂ ನಮಗೂ ಗೊತ್ತು. ನಾವು ಯಾವುದೇ ಕಾರಣಕ್ಕೂ ಬ್ಯಾಂಕ್ನವ್ರಿಗೂ ಮೋಸ ಮಾಡಿಲ್ಲ, ಜನಕ್ಕೂ ಮೋಸ ಮಾಡಿಲ್ಲ, ಏನೂ ನಮಗೆ ವಿಧಿ ನಮಗೆ ಮಾಡಿರೋ ಒಳ್ಳೆತನಕ್ಕೆ ಬೆಲೆ ಇಲ್ದಂಗೆ ಮಾಡಿದ್ದಾರೆ. ನಮಗೆ ಚಕ್ರವ್ಯೂಹದಲ್ಲಿ ಸಿಗಾಕ್ಸಿದ್ದಾರೆ. ಈ ಮಾಟ ಮಂತ್ರ ಸುನಿ ಏನೇನೋ ಹೇಳ್ತಾರಲ್ಲ, ಆ ವಿಚಾರವಾಗಿ ನಮ್ಗೆ ಇಲ್ಲಿ ಬಂದಮೇಲೆ ತೀರ್ಥಸ್ಥಾನ ಹಾಕಿದ್ಮೇಲೆ ಆಟೋಮೆಟಿಕ್ಕಾಗಿ ಒಂದೊಂದೇ ಅದು ಸರಿ ಹೋಯ್ತು. ಯಾರಿಗೇನೇ ಮಾಟ ಮಂತ್ರ ಏನೇ ಮಾಡಿದ್ರೂ ಒಂದು ಪರಿಹಾರ ಇದೆ ಇಲ್ಲಿ, ಖಂಡಿತ ಪರಿಹಾರ ಇದೆ. ಸ್ವಾಮಿ ತೀರ್ಥಸ್ಥಾನ ಮಾಡಿದವ್ರಿಗೆ ಖಂಡಿತ ಪರಿಹಾರ ಇದೆ. ಬನ್ನಿ, ಹೊಸ್ದಾಗಿ ಯಾರ್ಯಾರು ಬರ್ತಾರೋ, ಕಷ್ಟದಲ್ಲಿರೋರು ಬನ್ನಿ. ಕಷ್ಟದಲ್ಲಿರೋರು, ಮದುವೆ ಆಗದಿದ್ದವರು, ಮತ್ತು ಇನ್ನೇನು ಹೇಳ್ತಾರೆ ಮದುವೆ ಮಕ್ಕಳಿಲ್ದವರು ಬನ್ನಿ, ಬಂದು ಸೇವೆ ಮಾಡ್ಕೊಂಡು ಹೋಗಿ. ಇಲ್ಲಿ ಯಾವುದೇ ದುಡ್ಡು ಕಾಸು ಏನೂ ಇಲ್ಲ, ಬನ್ನಿ, ಆರಾಮಾಗಿ ಬನ್ನಿ, ಆರಾಮಾಗಿ. ನನಗಂತೂ ತುಂಬ ಒಳ್ಳೆಯದಾಗಿದೆ. ನನ್ನ ಸ್ಟಡೀಸ್ ಆಗಲಿ ಅಥವಾ ನಾನು ಬ್ಲ್ಯಾಂಕ್ ಆಗಿದ್ದಾಗ ದೇವ್ರ ಮುಂದೆ ನಿಂತು ನಡೆಸಿದ್ದಾರೆ. ನನಗೆ ತುಂಬ ಒಳ್ಳೆಯದಾಗಿದೆ. ಇದು ಅದಂತಲ್ಲ, ನನ್ನ ಲೈಫೇ ಟರ್ನ್ ಆಗಿದೆ ಇಲ್ಲಿ ಬಂದಮೇಲೆ. ಏನಾಗಿತ್ತು ಅಂದರೆ ನಿಮಗೆ 2 ವರ್ಷ ಒಳ್ಳೆಯದಾಗಿದೆ ಅಂತ ಹೇಳಿದ್ರಿ, ಏನಾಗಿತ್ತು? ಟು ಬಿ ಫ್ರ್ಯಾಂಕ್, ನನಗೆ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆಗಿ ನಾನು ಹೆಂಗೆ ಒಂದು ಜೈಲಲ್ಲಿ ಹೌಸ್ ಅರೆಸ್ಟ್ ಮಾಡಿದರು. ಒಂದು 6 ಮಂತ್ಸ್ ನಾನು ಹೌಸ್ ಅರೆಸ್ಟಲ್ಲಿದ್ದೆ. ತುಂಬ ಪ್ರಾಬ್ಲಮ್ಸು, 3-4 ಸತಿ ಸೂಸೈಡ್ ಎಲ್ಲ ಮಾಡ್ಕೊಳಕೋದೆ. ಒಂದು ಸರ್ಟನ್ ಡೇ ಅಂತ ಬಂದಾಗ ನಾನು ಶಿವನ ಹತ್ರನೇ ಮಂಡೇ ಹೋಗಿ ಹತ್ತಿದ್ದು. ಅದಾಗಿ 2 ಡೇಸ್ಗೆ ನಮ್ಮಮ್ಮ ನನ್ನ ಬಂದು ಕರ್ಕೊಂಡು ಬಂದಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿ ಇವತ್ತು ನಾನು ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದರಲ್ಲೂ ನಾನು ಸ್ವಲ್ಪ ಮೂವ್ ಆನ್ ಆಗಿ ನಾನು ಒಳ್ಳೆ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಸೊ ಕಾಶಿ ವಿಶ್ವನಾಥದಿಂದನೇ ಇವಾಗ ಬಾಯ್ ತೆಗೆದ್ರೆ ಶಿವನ್ ಬಿಟ್ಟರೆ ನಾವು ಯಾವ ಒಂದು ಪ್ರಪಂಚನೂ ಇಲ್ಲ ಅನ್ನೋ ಥರ ಆಗಿದೆ. ಏನು ಸ್ಟಡಿ ಮಾಡ್ತಿದ್ದೀರಿ ಇವಾಗ BCom ಫಸ್ಟ್ ಸೆಮಿಸ್ಟರ್ ಓದ್ತಾ ಇದ್ದೀನಿ. ಒಳ್ಳೆ ಇದಾಗಿದೆ ನನಗೆ. ತುಂಬ ದೇವ್ರನ್ನ ನಾನು ಮುಗಿತಾ ಇಲ್ಲದೆ ಇರೋಳು, ಇವಾಗ ದೇವರು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅನ್ನೋ ಥರ ಆಗಿದ್ದೀನಿ. ಸತ್ಯ ಇದೆ, ತುಂಬ ನಂಬಿ ಸತ್ಯ ಆಗಿದೆ. ಇಲ್ಲಿ ನೆನೆಸ್ಕೊಂಡಿದ್ದು ಆಗ್ತಾ ಇದೆ. ಸೊ ನಂಗೆ ಅದೊಂದು ಇದು. ಅವ್ರು ಬಂದ್ಬಿಟ್ಟು ಲೈಕ್ ಡೌರಿ ತುಂಬ ಕೇಳ್ತಾಯಿದ್ರು. ಅಪ್ಪ ಅಮ್ಮನ ನೋಡೋಕೆ ಬಿಡ್ತಲ್ಲ. ಅಪ್ಪ ರೈಲ್ವೆ ರಿಟೈರ್ಡ್ ಎಂಪ್ಲಾಯ್. ಅವ್ರು ಹೆಂಗೆ ಅಂದರೆ
ದುಡ್ಡು 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 ಅನ್ನೋ ಮೈಂಡ್ಸೆಟ್ಟಲ್ಲಿದ್ದರು. ಮದುವೆ ಆಗಿ ವಿತಿನ್ 2 days ಅಪ್ಪ ಅಮ್ಮನ ಅಷ್ಟೇ ಮದುವೆ ಆಗಿದ್ದು ನೆಕ್ಸ್ಟ್ ಮೂಮೆಂಟ್ ನೋಡಿದಷ್ಟೇ. ಅವ್ರ ಮನೆ ಕರ್ಕೊಂಡು ಹೋದ್ಮೇಲೆ ಕರ್ಕೊಂಬಂದೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿ 6-7 ತಿಂಗಳಾಗಿತ್ತು. ಅಂಥದ್ರಲ್ಲಿ ದೇವರು ಇದ್ದಿದ್ದರಿಂದನೇ ನಾನು ಇಲ್ಲಿಗೆ ಬಂದಿದ್ದು. ಅಲ್ಲಿ ತನಕ ಅಪ್ಪ ಅಮ್ಮನ ನೋಡಿಲ್ಲ, ಸುತ್ತಮುತ್ತ ಯಾರನ್ನೂ ನೋಡಲಿಲ್ಲ. ನನಗೆ ಯಾವೊಂದು ಅಲ್ಲಿ ಫೆಸಿಲಿಟೀಸು ಇಲ್ಲ. ನನಗೆ ಏನಾದರೂ ಬೇಕಂದರೆ 15 kilometers ಹೋಗಬೇಕಾಗಿರೋಳು, ಅಲ್ಲಿಂದ ಇಷ್ಟು ದೂರ ತಪ್ಪಿಸ್ಕೊಂಡು ಬಂದಿದ್ದೀನಿ. ಅದೊಂದು ನನಗಾಗಿ ಶಿವನ್ ಪವಾಡ. ಐ ಬಿಲೀವ್ ಇನ್ ಶಿವ. ದೇವ್ರನ್ನ ಮುಗಿದೇ ಇರೋಳು ಮುಗಿದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಶಿವನಿಂದ. ಈಗ ಹೇಗಿದೆ ಮೇಡಮ್ ಲೈಫ್? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನನ್ನ ಲೈಫ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮ ಇವರೇ ಏನು ಹೇಳ್ತೀರಾ ಹೇಳಿ. ಇವಾಗ ಮಗಳು ಇಷ್ಟೊತ್ತು ಹೇಳಿದ್ರು, ಹೌದು. ಸೊ ಆ ಒಂದು ಘಟನೆ ಬಗ್ಗೆ ಹೇಳಿ. ಏನಾಗಿದೆ ಅಂದರೆ, ನನ್ನ ಹೆಸರು ಶಾರದಾ ಅಂಥೇಳಿ, ನಾನು ಇಲ್ಲೇ ಯಶವಂತಪುರದಿಂದ ಇರೋದು. ನನ್ನ ಮಗುಗೆ ಮದುವೆ ಮಾಡಿದ್ದೆ ಡಿಸೆಂಬರ್ 23. ಮದುವೆ ಮಾಡಿದ್ದಷ್ಟೇ. ಆ ಕ್ಷಣದಿಂದ ಮಗುಗೆ ದುಡ್ಡು ಕೇಳಿದ್ರು ನಮ್ಮನ್ನು. ನಾವು ದುಡ್ಡು ಕೊಡೋದಕ್ಕೆ ಛತ್ರದಲ್ಲೇ ದುಡ್ಡು ಕೇಳಿದ್ರು. ಮತ್ತು ನನ್ನಿಂದ ಆಗಲಿಲ್ಲ ಕೊಡೋದಕ್ಕೆ. ಬಿಡಲ್ಲ ನಿಮ್ಮ ಮಗುನ ಅಂತ ಅವತ್ತೇ ಕರ್ಕೊಂಡು ಹೋದವ್ರು ಅವರು. ಜೂಲೈ 7 ತನಕ ನನ್ನ ಮಗು ಜೀವದಿಂದ ಇರೋದೇ ನನಗೆ ಗೊತ್ತಾಗಲಿಲ್ಲ. ಎಲ್ಲೆಲ್ಲಿ ಹೋದ್ರೂ ನನಗೆ ದುಡ್ಡು ಕೇಳ್ತಿದ್ರು. ನಿಮ್ಮ ಮಗುನ ನೋಡಬೇಕು ಅಂದರೆ ನಮ್ಗೆ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ ಅಂತಿದ್ರು. ಒಂದು ದಿವಸ ನಾನು ಟಿ ವಿ ಮುಂದೆ ಕೂತಿದ್ದಾಗ ಒಂದು ಯೂಟ್ಯೂಬ್ ಓಪನ್ ಮಾಡಿದಾಗ ಇಲ್ಲಿಂದು ನೋಡಿದೆ ನಾನು ಇನ್ಸಿಡೆಂಟ್. ಇಲ್ಲಿಂದೆಲ್ಲ ನೋಡಿ ನಾನು ಅವತ್ತು ಮಾರ್ಚ್ ತಿಂಗಳು, ನಾನು ಮಾರ್ಚ್ ತಿಂಗಳಾಗಿದ್ದ ದಿವಸ ನಾನು ಮನೆಯಲ್ಲಿ ನೋಡಿದ ತಕ್ಷಣ ನಾನು ಎದ್ನೋ ಬಿದ್ನೋ ಅಂತ ಬಂದೆ ಇಲ್ಲಿಗೆ. ಡೋರು ಲಾಕ್ ಆಗಿತ್ತು ಶಿವಂದಿಲ್ಲಿ. ಆ ದೇವ್ರ ಹತ್ರ ಬಂದು ಹತ್ಕೊಂಡು ಹೋದೆ. ನೀನು ನಿಜವಾದ ಶಿವ ಇಲ್ಲಿದ್ದರೆ ನನ್ನ ಮಗು ಬರಬೇಕು ನನಗೆ. ಅವಳಿಗೆ ಮದುವೆ ಆಗಿದ್ದು 7. ಅದೇ 7ನೇ ತಾರೀಕು ಅವಳ ಕತ್ತಲ್ಲಿ ಆ ಮಾಂಗಲ್ಯ ಇರ್ಕೂಡ್ದು. ನಿನ್ನ ಇದಕ್ಕೆ ಕೊಟ್ಟಿರೋ ಭಿಕ್ಷೆ ನೀನು, 25 ವರ್ಷ ಮಗು ಇಲ್ದಂಗೆ ಕೊಟ್ಟಿದ್ದ ಭಿಕ್ಷೆ ನೀನು, ನಿನ್ನ ಹತ್ರನೇ ನಾನು ಒಪ್ಪಿಸ್ಬೇಕು ಅಂತೇಳಿ ಅಳದೆ. ನಾನು ಹತ್ಕೊಂಡು ಹೋದೆ. ಮೊದಲನೇ ಸ್ನಾನ ನಾನೇ ಬಂದು ಮಾಡಿಕೊಂಡೆ, ಗೊತ್ತಾಗಲಿಲ್ಲ ನನಗೆ. ಬಂದು ಕ್ಯೂನಲ್ಲಿ ನಿಂತು ರಾತ್ರಿ 10 ಗಂಟೆ ಆಯಿತು, ಸ್ನಾನ ಮಾಡ್ಕೊಂಡು ಹೋದೆ. 2ನೇ ಸ್ನಾನ ನನಗೆ ನಂಬಕ್ಕೆ ಈಗಲೂ ಆಗ್ತಿಲ್ಲ. ನನ್ನಪ್ಪ ನನ್ನ ಬೆನ್ನಿಂದ ಇದ್ದು ನನ್ನ ಮಗುನ ಹೇಗೆ ಕರ್ಕೊಂಬಂದರು ಅಂದರೆ ಅದು ನನ್ನ ಅಪ್ಪನಿಗೆ ಗೊತ್ತು, ನನಗೆ ಗೊತ್ತು. ನಾನೀಗ ಯಾವುದೇ ಕಾರಣದಿಂದ ನಾನು ಸೋಮವಾರ ಬೆಳಗ್ಗೆನೇ ಮಗುನ ಕರ್ಕೊಂಡು ಬರ್ತೀನಿ. ಇವತ್ತಿಗೂ ಅವಳು ಬರ್ತಿದ್ದಾಳೆ. ಜೀವದಿಂದ ಇರೋದಕ್ಕೆ ಅಂದರೆ ನನ್ನ ಅಪ್ಪ ನನ್ನ ಭಾಗದಲ್ಲಿದ್ದಾರೆ. ಅದು ಈ ವಿಶ್ವನಾಥನ್ನ ನನ್ನ ಪ್ರಾಣ ಇಲ್ಲೇ ಹೋದ್ರೂ ಪರವಾಗಿಲ್ಲ. ಅದು ಒಂದು ಇದರಿಂದ ನಾನು ದೇವ್ರು ನಂಬ್ತೀನಿ. ಜನರಿಗೆ ಏನು ಹೇಳ್ತೀನಿ, ದೇವ್ರು ನಂಬ್ರಿ, ಮನುಷ್ಯರು ನಂಬೇಡಿ, ದೇವ್ರು ನಂಬಿ. ಪಕ್ಕಾ ದೇವ್ರು ಇದ್ದಾರೆ. ಇವರು ನಂಬಿಕೆ ಇರಬೇಕು ನಮಗೆ. ದೇವರು ಅಲ್ವಾ, ನಾವೆಲ್ಲ ಒಂದು ಭಾರತೀಯರು ಹಿಂದೂಗಳಾಗಿದ್ದೀವಿ. ಅದರಲ್ಲೂ ನಮ್ಮ ಅಪ್ಪ ಇದ್ದಾರೆ, ಸೃಷ್ಟಿಕರ್ತ ಲೋಕಕರ್ತ ಶಿವ ಇದ್ದಾನೆ ಅಂತ ನಾನು ಹೊಡೆದು ಹೇಳಬಲ್ಲೆ. ಇನ್ನೂ ಒಂದು ನನ್ನ ಗಂಡ ಸಾವು ಬದುಕಿನ ಮಧ್ಯದಲ್ಲಿದ್ದರು, ಹಾರ್ಟ್ ಪೇಷಂಟ್. ದೇವರನ್ನೇ ನಂಬಲಿಲ್ಲ 72 ವರ್ಷ ನನ್ನ ಗಂಡನಿಗೆ. ಇಲ್ಲಿ ಬಂದು ಇದೇ ಸ್ನಾನ ಮಾಡಿ ಇವತ್ತು ದೇವರು ಅಂದರೆ ಅವ್ರಿಗೆ ಅಷ್ಟಿದು. ನಮಗೆ ಶಿವನ್ ಬಿಟ್ಟು ಬೇರೆ ಏನೋ ನಮ್ಮ ಬಾಯಲ್ಲಿ ಬರಲ್ಲ. ಈಗ ನಾವು ಎಷ್ಟು ಹೊತ್ತಾದ್ರೂ ನಾವು ಬರ್ತೀವಿ, ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ. 2 ಇಯರ್ಸಿಂದ ಬರ್ತಿದ್ದೀನಿ. ಜನರುಗಳಿಗೆಲ್ರಿಗೂ ನಾನು ಕೇಳ್ಕೊಳ್ಳೋದು, ಶಿವನ್ ನಂಬ್ರಿ. ಅದು ಹಟ್ಟೂರು, ಕಾಶಿ ವಿಶ್ವನಾಥ ಎಲ್ಲ ಕಡೆ ಶಿವ ಇದ್ದಾರೆ. ನಾನು ಎಷ್ಟೇ ದೂರ ಇದ್ದರೂ ಶಿವನ್ ಮಾತ್ರ ಹುಡ್ಕೊಂಡು ಹೊಟ್ಟೋಗ್ತೀನಿ. ಮಗುನೂ ಕರ್ಕೊಂಡು ಹೋಗೋದು. ನಿನ್ನೆನೂ ನಾವು ಮೈಸೂರಿಗೆ ಹೋಗಿದ್ವಿ, ದೇವಸ್ಥಾನ ದೇವ್ರಿಗಾಗೆ ನಾವು ಹೋಗಿದ್ವಿ. ನಾನು ಎಲ್ಲರಿಗೂ ಹೇಳೋದು, ಇಷ್ಟು ಇದಾಗೋದಕ್ಕೆ ದೇವ್ರು ಇದ್ದಾರೆ ಅಂತ ನಂಬಿ ಇಷ್ಟು ಜನ ಇಲ್ಲಿ ಬರ್ತಿದ್ದಾರೆ. ದೇವ್ರ ನಂಬ್ರಿ, ಮನುಷ್ಯರು ನಂಬೇಡಿ, ದೇವ್ರ ನಂಬಿ. ಇಲ್ಲೇನು ದುಡ್ಡು ಕೊಟ್ಟು ಏನು ನಡೀತಾ ಇಲ್ಲ. ದುಡ್ಡು ತಗೊಂಡು ಹೇಳಿ ಮಾಡಿ ಆ ಥರ ಏನೂ ಇಲ್ಲ. ಇಲ್ಲಿ ಒಂದು ಪಿಕ್ಚರಲ್ಲಿ ನಡೆದಿದೆ. ನನ್ನ ಮಗು ಇನ್ಸಿಡೆಂಟ್, 25 ವರ್ಷದ ಮಗು ಸತ್ತೋಯ್ತು ಅಂದ್ಕೊಂಡಿದ್ವಿ. ನನ್ನ ಅಪ್ಪ ಜೊತೆಯಲ್ಲಿದ್ದು ನನ್ನ ಮಗುನ ಇವತ್ತು ತಂದು ನನ್ನ ಕೊಪ್ಪಿಸಿದ್ದಾರೆ. ನಮ್ಮ ಜೀವ ಇರೋವರೆಗೂ ನಾವು ದೇವರಿಗೆ ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡ್ತೀವಿ ಸೇವೆ. ನಾನು ಮಾಡ್ತಾನೆ ಇರ್ತೀನಿ ಸೇವೆ. ಇವರು ಹೇಳ್ದಂಗೆ ತುಂಬ ನನಗಂತೂ ಹಿಡಿಸಿದೀಯಪ್ಪ. ನಮಗೆ ನಾವು ಉಸಿರಾಡ್ತಾ ಇರೋದಕ್ಕೆ ನನ್ನ ಅಪ್ಪ ಇದ್ದಾರೆ. ನನ್ನ ಫ್ಯಾಮಿಲಿಗೆ ನಾನು ಅಷ್ಟೊಂದು ಕೇಳ್ಕೊಳ್ತೀನಿ, ಶಿವ ಇದ್ದಾರೆ ಅಂತ ನಾನು ಹೇಳ್ತೀನಪ್ಪ. ಇದನ್ನೇ ಹೇಳೋದು. ಎಲ್ಲರಿಗೂ ನಮಸ್ಕಾರ, ನಿಮಗೂ ಧನ್ಯವಾದಗಳು. ಆಯಿತಾ, ಶಿವನ್ ನಂಬಬೇಕು. ದೀಪಾವಳಿ ಆರ್ಥಿಕ ಶುಭಾಶಯಗಳು ನಿಮಗೆಲ್ರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಅಪ್ಪ ಇದ್ದಾನೆ ಶಿವ, ಕಾಶಿ ವಿಶ್ವನಾಥ, ಅಷ್ಟೇ. ತುಂಬ ಜನ ಇನ್ನೂ ಒಂದು ಹೇಳಬೇಕು ಅಂದರೆ, ಧಾರವಾಡ ಗುಡಿಯಾತ್ತಂ
ತುಂಬ ಊರುಗಳಿಂದ ನಂದು ಟಿ ವಿಯಲ್ಲಿ ನೋಡಿ ಬಂದು ನನಗೆ ಹೇಳಿದ್ದಾರೆ ಒಬ್ಬರಿಗೆ ಕೆಲಸ ಆಗಿದೆಯಂತೆ, ಬಂದಿದ್ದಾರೆ, ನನ್ನ ಹತ್ರನೇ ಹೇಳಿದ್ದಾರೆ. ಮದುವೆ ಮಾತ್ರ ತುಂಬ ಜನಕ್ಕಾಗಿದೆಯಂತೆ ಆಂಟಿ, ನಾವು ಬಂದ್ವಿ ಅಂತಾರೆ. ನನಗೆ ಅದೊಂದು ಖುಷಿ. ನನ್ನಪ್ಪ ನನ್ನ ಕಡೆಯಿಂದ ಬರ್ತಾ ಇದ್ದಾರಲ್ಲ ಜನ, ಬರಬೇಕು ಜನನ ನಂಬಿ. ಜನಕ್ಕೆಲ್ಲ ಹೇಳೋದು ನಾನು ಈಗಲೂ ದೇವರನ್ನ ನಂಬಿ, ನನ್ನ ಅಪ್ಪನ ನಂಬಿ, ನಿಮ್ಮನ್ನು ಕೈ ಬಿಡೋದಿಲ್ಲ. ಇವ್ರನ್ನೇ ನಾನು ಹೇಳೋದಷ್ಟೇ. ದೇವರಿಲ್ಲದೆ ನಾವಿಲ್ಲಪ್ಪ ಮನುಷ್ಯರು ಅಲ್ವಾ. ಈವೆಂಟ್ ಡಾಕ್ಟ್ರ್ ಬಂದಿದ್ದಾರೆ, ಲಂಡನ್ನಿಂದ ಒಬ್ಬರು ಬಂದಿದ್ದಾರೆ. ನನಗೆ ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ. ಜರ್ಮನಿಯಿಂದ ಫ್ರೆಂಡ್ ಬಂದಿದ್ದಾರೆ. ಇದೆಲ್ಲ ನಡೀತಾ ಇದೆ. ಇದು ಒಂದು ಪವಾಡ ಅಂತಲೇ ನಾನು ಹೇಳ್ಬೋದು. ನನ್ನಪ್ಪ ಈಗ ನನಗೆ ಇಷ್ಟು ಮಾತಾಡೋಕ್ಕೆ ನನಗೆ ಎನರ್ಜಿ, 60 ವರ್ಷ ಇಷ್ಟು ನನಗೆ ಶಕ್ತಿ ಕೊಡ್ದಿರೋದು ನನ್ನಪ್ಪ ಶಿವ. ನಾನು ಯಾವತ್ತೂ ಈ ದೇವರು ನನ್ನ ಜೀವ ಹೋದ್ರೆ ಇಲ್ಲೋಗಲಿ ನಾನು ಕೇಳ್ಕೊಳ್ಳೋದು ನನ್ನಪ್ಪ ಇದ್ದಾರೆ ನನಗಷ್ಟೇ. ಅದೇ ಹೇಳ್ತೀನಲ್ಲ, ನಂದು 25 ವರ್ಷದ ಕನಸು. ನನ್ನ ಮಗು ಇದೆ ಅಂದರೆ ಅದಕ್ಕೆ ದೇವರು ಇದ್ದಾರಲ್ವೇನಪ್ಪ. 25 ವರ್ಷ ಇಲ್ಲದೆ ನನ್ನ ಮಗಳು, ಆ 20 ವರ್ಷದ ಮಗಳನ್ನ ಅದೇ ಹೇಳ್ತಾ ಸುಸೈಡ್ ಮಾಡ್ಕೊಳ್ಳೋಕ್ಕಿದ್ದ ಜಾಗದಲ್ಲಿ ನನ್ನಪ್ಪ ಬಂದು ನನ್ನನ್ನು ಕೈ ಕೊಟ್ಟು ಮಗುನ ನನ್ನ ಹತ್ರ ಮತ್ತೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಶಿವನೇ ಕಾರಣ, ಬೇರೆ ಯಾರೂ ಅಲ್ಲ. ನಾನು ಹೇಳ್ತೀನಲ್ಲ, ಇವರು ಇಲ್ಲಿ ಮಾಡಿ ಅದು ಮಾಡಿ ಅಲ್ಲ, ನಾನೇ ಬಂದಿದ್ದು, ನಾನೇ ಸ್ವಇಚ್ಛೆಯಾಗಿ ಎಲ್ಲ ಮಾಡಿದ್ದು. ಈ ತೀರ್ಥ ಸ್ನಾನಕ್ಕೂ ನಾನು ಎಲ್ಲೇ ಇದ್ರೂ ತಪ್ಪಿಸ್ಕೊಳ್ದಂಗೆ ಬರ್ತೀನಿ. ನನಗೆ ನಂಬಿಕೆ ಇದೆ, ನನಗೆ ದೇವ್ರ ಮೇಲೆ ಅಷ್ಟೇ. ಎಲ್ಲರಿಗೂ ಕೇಳ್ಕೊಳ್ತೀನಿ, ಪ್ರತಿಯೊಬ್ಬರಿಗೂ ದೇವರನ್ನ ನಂಬಿ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಸಾಕ್ಷಾತ್ ಪರಮಾತ್ಮ ಶ್ರೀ ಕಾಶಿ ವಿಶ್ವನಾಥ ನೆಲೆಸಿರುವಂತಹ ಏಕೈಕ ಸನ್ನಿಧಾನ. ಅದು ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ 5 ವರ್ಷ ಅಥವಾ 5,000 ವರ್ಷ 8,000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಇಲ್ಲಿ ಪ್ರದೋಷ ಪೂಜೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಪ್ರದೋಷ ಅಂದರೆ ಪಾಪಗಳ ಪರಿಹಾರ ಅಂತ ಹೇಳಿ. ಯಾವುದೇ ನೀವು ಕೃತಜನ್ಮದಲ್ಲಿ ಪಾಪಗಳು ಮಾಡಿದರೆ ಅದು ಪರಿಹಾರವಾಗಿ, ಹಾಗೆ ಕೃತಜನ್ಮದಲ್ಲಿರ್ತಕ್ಕಂತಹ ಸಮಸ್ತ ಗ್ರಹ ನಕ್ಷತ್ರಾದಿ ದೋಷಗಳು ಪರಿಹಾರವಾಗಿ ಅವರಿಗೆ ಮದುವೆ ಆಗದಿರೋ ಇರುವಂಥವ್ರಿಗೆ ಮದುವೆ ಭಾಗ್ಯ ಆಗುವಂಥದ್ದು, ಹಾಗೆ ಮಕ್ಕಳಾಗದಿರೋವಂಥವ್ರಿಗೆ ಮಕ್ಕಳ ಭಾಗ್ಯ ಆಗುವಂಥದ್ದು, ಉದ್ಯೋಗ ಇನ್ನೂ ಯಾರಿಗೆ ಪ್ರಾಪ್ತಿ ಇಲ್ಲ ಅಂಥವ್ರಿಗೆ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು, ದಾರಿದ್ರ್ಯ ಇರುವಂಥ ಜನಗಳಿಗೆ ದಾರಿದ್ರ್ಯದಿಂದ ವಿಮುಕ್ತಿಯಾಗಿ ಧನೈಶ್ವರ್ಯಗಳು ಪ್ರಧಾನವಾದಂಥ ಅನುಗ್ರಹಗಳು, ಅಷ್ಟೈಶ್ವರ್ಯಗಳು ಸಮೃದ್ಧಿಯಿಂದ ಆ ಭಗವಂತ ಅನುಗ್ರಹ ಮಾಡುವಂಥದ್ದಾಗತ್ತೆ. ತೀರ್ಥ ಸ್ನಾನದಿಂದ ಅಷ್ಟದಾರಿದ್ರ್ಯಗಳು ನಿವಾರಣೆಯಾಗಿ ಎಲ್ಲ ರೀತಿಯಾದಂಥ ಶಾಪಕೋಪಗಳು ವಿಮೋಚನೆ ಆಗ್ತಕ್ಕಂತಹ ಏಕೈಕ ತೀರ್ಥ ಸ್ನಾನ ಮಾಡಿಸುವಂತಹ ಪ್ರಧಾನ ಕ್ಷೇತ್ರ ಇದು ಬೆಂಗಳೂರಿನಲ್ಲಿ ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಈ ಸಾನ್ನಿಧ್ಯಕ್ಕೆ ಯಾರೇ ಭಕ್ತಾದಿಗಳು ಬಂದರೂ ಸಹ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ವಿಶೇಷವಾಗಿ ಅರ್ಧನಾರೀಶ್ವರ ಅಭಿಷೇಕ ಮಾಡಿಸಿ ಕಂಕಣ ಕಟ್ಟುವಂಥದ್ದಾಗತ್ತೆ. ಈ ಕಂಕಣದಿಂದ ಬಂದಂತಹ ಮದುವೆಯಾಗದಿರೋ ಇರುವಂತಹ ವರನಿಗಾಗಲಿ ಅಥವಾ ವಧುವಿಗಾಗಲಿ ಉತ್ತಮವಾದಂತಹ ವಧುವಿಗೆ ಉತ್ತಮವಾದಂತಹ ವರ ಸಿಗುವಂಥದ್ದು ಮತ್ತು ವರನಿಗೆ ವಧು ಸಿಗುವಂಥದ್ದಾಗತ್ತೆ. ಈ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥ ವಿಧಿವಿಧಾನಗಳು ಬಹಳ ವಿಶೇಷವಾಗಿರೋದ್ರಿಂದ ಪ್ರದೋಷ ಕಾಲದಲ್ಲಿ ಆಗೋದ್ರಿಂದ ಖಂಡಿತವಾಗ್ಲೂ ಅರ್ಧನಾರೀಶ್ವರ ಸಮ್ಮಿಲನ ಯಾವ ದೇವರಿಗಾಗಿದೆ ಅಂದರೆ ಅದು ಶಿವನಿಗೆ ಮಾತ್ರನೇ. ಹಾಗಾಗಿ ಯಾರಿಗೆ ಬೇಗ ಮದುವೆ ಆಗಬೇಕು ಅಂತ ಇರುತ್ತೆ ಅಂಥ ಭಕ್ತಾದಿಗಳು ಬಂದು ಇಲ್ಲಿ ಕಂಕಣ ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ಆಗುವಂಥದ್ದಾಗತ್ತೆ. ಹಾಗೆ ಆರ್ಥಿಕವಾದಂಥ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ. ಯಾರಿಗೋ ಮನೆ ಕಟ್ಟಬೇಕು ಅಥವಾ ಮನೆಯನ್ನು ಮಾರಬೇಕು ಅಥವಾ ಭೂಮಿಯನ್ನು ಮಾರಬೇಕು ಅಥವಾ ಭೂಮಿಯನ್ನು ತಗೊಳ್ಬೇಕು, ಒಂದು ಸುಂದರವಾದಂಥ ಮನೆ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸಿರುತ್ತೆ. ಆ ಕನಸುಗಳೆಲ್ಲವೂ ಸಹ ಈ ಸಾನ್ನಿಧ್ಯಕ್ಕೆ ಬಂದು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುವಂಥ ಅನುಗ್ರಹ ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ.